ನಮಸ್ಕಾರ. ನಾನು ಗಿರೀಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕ, ಅರ್ಥಶಾಸ್ತ್ರ ವಿಭಾಗ. ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ BA 3ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಪತ್ರಿಕೆಯಾದಂಥ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು, ಇದರಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸಮಗ್ರ ಅರ್ಥಶಾಸ್ತ್ರ ಹೆಸರು ಹೇಳ್ತಾ ಇದೆ, ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರ ಅಂತ ಹೇಳಿ. ಇಲ್ಲಿ ಸಮಗ್ರ ಅನ್ನುವಂಥ ಪದ ವಿಶಾಲವಾದ, ವ್ಯಾಪಕವಾದ ಅರ್ಥವನ್ನು ನೀಡುತ್ತೆ ಅಂತ. ಅಂದರೆ ವಿಶಾಲವಾದದ್ದನ್ನು ಅಧ್ಯಯನ ಮಾಡುವಂಥ ಅಥವಾ ವ್ಯಾಪಕವಾಗಿರುವಂಥದ್ದನ್ನು ಅಧ್ಯಯನ ಮಾಡುವಂಥ ಅರ್ಥಶಾಸ್ತ್ರವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ವಿವಿಧ ಅಂಶಗಳನ್ನು ವ್ಯಾಪಕವಾಗಿ ಅಧ್ಯಯನ ಮಾಡುವ ಜ್ಞಾನದ ಶಾಖೆಯನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ದೇಶದ ಜನಸಂಖ್ಯೆ, ಒಟ್ಟು ರಾಷ್ಟ್ರೀಯ ಆದಾಯ, ಒಟ್ಟು ಹೂಡಿಕೆ, ಒಟ್ಟು ಉತ್ಪಾದನೆ, ಒಟ್ಟು ಉಳಿತಾಯ ಇತ್ಯಾದಿ ಅಂಶಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡುವುದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಅಂತ. ಸಮಗ್ರ ಎಂಬ ಕನ್ನಡ ಪದ ಮ್ಯಾಕ್ರೋ ಎಂಬ ಆಂಗ್ಲ ಪದದ ಅನುವಾದ ಆಗಿದೆ. ಸಮಗ್ರ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಮ್ಯಾಕ್ರೋ ಎಂಬ ಪದಕ್ಕೆ ಸರಿಸಮಾನವಾಗಿ ಬಳಕೆಯಲ್ಲಿರುವಂತಹ ಪದ. ಇಲ್ಲಿ ಮ್ಯಾಕ್ರೋ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಮೂಲ ಪದದಿಂದ ಬಂದಿದೆ ಅಂತ. ಇಲ್ಲಿ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂದರೆ ದೊಡ್ಡದು, ವಿಶಾಲವಾದುದು ಎಂಬ ಅರ್ಥ ಬರುತ್ತೆ ಅಂತ. ಯಾವುದೇ ಒಂದು ನಿರ್ದಿಷ್ಟ ಘಟಕವನ್ನು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡದೆ ಇಡೀ ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಯನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇದನ್ನು ಒಂದು ಉದಾಹರಣೆ ಮೂಲಕ ಹೇಳೋದಾದರೆ, ನಾವು ಒಂದು ಅಡಿಕೆ ತೋಟವನ್ನು ಒಂದು ಅರ್ಥವ್ಯವಸ್ಥೆ ಅಂತ ಹೇಳಿ ಭಾವಿಸಿದ್ರೆ, ಇಡೀ ಒಟ್ಟಾರೆ ಅಡಿಕೆ ತೋಟದ ಇಳುವರಿಯನ್ನು ನಾವು ಲೆಕ್ಕಾಚಾರ ಮಾಡೋದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದರೆ ಅಡಿಕೆ ತೋಟದಲ್ಲಿ ಹಲವಾರು ಅಡಿಕೆ ಮರಗಳಿರುತ್ತೆ. ಒಂದು ಮರದಲ್ಲಿ ಇಳುವರಿ ಹೆಚ್ಚಾಗಿರ್ಬೋದು, ಮತ್ತೊಂದು ಮರದಲ್ಲಿ ಇಳುವರಿ ಕಡಿಮೆ ಇರ್ಬೋದು. ನಾವು ಅದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಒಟ್ಟಾರೆ ಅಡಿಕೆ ತೋಟದ ಇಳುವರಿ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅಂತ ಹೇಳಿ ಅಧ್ಯಯನ ಮಾಡೋದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಅಂತ. ನೆಕ್ಸ್ಟು, ಸಮಗ್ರ ಅರ್ಥಶಾಸ್ತ್ರ ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಒಟ್ಟು ಹೂಡಿಕೆ ಈ ರೀತಿಯಾದಂತಹ ಅಂಶಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಅಥವಾ ಒಂದು ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದಂತೆ ಅಥವಾ ಕೆಲವೇ ಜನರಿಗೆ ಸಂಬಂಧಿಸಿದಂತೆ ಯಾವುದೇ ಅಧ್ಯಯನವನ್ನು ನಾವು ನಡೆಸೋದಿಲ್ಲ. ಬದಲಾಗಿ ಇಲ್ಲಿ ಒಟ್ಟಾರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಇದರಲ್ಲಿ ಕೆನ್ನೆತ್ ಇ ಬೌಲ್ಡಿಂಗ್ ಎನ್ನುವಂಥ ಅರ್ಥಶಾಸ್ತ್ರಜ್ಞರು ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದನ್ನು ಗಮನಿಸೋದಾದರೆ, ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಒಟ್ಟು ಅಥವಾ ಸಮಗ್ರ ಪರಿಮಾಣಗಳನ್ನು, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಸಮಗ್ರ ಬೆಲೆಯ ಮಟ್ಟವನ್ನು, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಸಿಸುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಯಾವುದೇ ವೈಯಕ್ತಿಕ ಅಂಶಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ. ವೈಯಕ್ತಿಕ ಆದಾಯವನ್ನು ಇಲ್ಲಿ ಅಧ್ಯಯನ ಮಾಡೋದಿಲ್ಲ, ಬದಲಾಗಿ ರಾಷ್ಟ್ರೀಯ ಆದಾಯ, ರಾಷ್ಟ್ರಕ್ಕೆ ಸಂಬಂಧಿಸಿದ ಆದಾಯವನ್ನು ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಬೆಲೆ ಅಂದರೆ ಯಾವುದೋ ಒಂದು ವಸ್ತುವಿನ ಬೆಲೆ ಹೆಚ್ಚಾಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅಂತೇಳಿ ನಾವು ಇಲ್ಲಿ ಅಧ್ಯಯನ ಮಾಡೋದಿಲ್ಲ. ಒಟ್ಟಾರೆ ಬೆಲೆಗಳು ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನ ಅಂತ. ಅಂದರೆ ವೈಯಕ್ತಿಕ ಉತ್ಪನ್ನ, ಒಂದು ಕಾರ್ಖಾನೆ ಎಷ್ಟು ಸರಕನ್ನು ಉತ್ಪಾದಿಸ್ತಾ ಇದೆ ಅಥವಾ ಒಬ್ಬ ರೈತ ಎಷ್ಟು ಬೆಳೆಯನ್ನು ಬೆಳೀತಾ ಇದ್ದಾನೆ ಅನ್ನೋದಕ್ಕೆ ಬದಲಾಗಿ ಇಡೀ ರಾಷ್ಟ್ರದಲ್ಲಿ ಉತ್ಪಾದನೆ ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅನ್ನೋದನ್ನು ಕುರಿತು ಅಧ್ಯಯನವನ್ನು ಮಾಡ್ತೀವಿ ಅಂತ. ಇಡೀ ಆರ್ಥಿಕತೆಯನ್ನು ಇಡಿಯಾಗಿ ಅಥವಾ ರಾಶಿಯಾಗಿ ಅಧ್ಯಯನ ಮಾಡೋದಕ್ಕೆ ಈ ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ರಾಶಿಗಳ ವಿಧಾನ ಎಂಬ ಹೆಸರಿನಿಂದಲೂ ಕೂಡ ಕರಿತೀವಿ ಅಂತ. ಇಡೀ ರಾಷ್ಟ್ರದ ಉತ್ಪನ್ನ ಮತ್ತು ಆದಾಯದ ವಿಶ್ಲೇಷಣೆಗೆ ಇದು ಸಂಬಂಧಪಟ್ಟಿರೋದ್ರಿಂದ ಇದನ್ನು ಆದಾಯದ ಸಿದ್ಧಾಂತ ಅಂತ ಹೇಳಿ ಕೂಡ ಕರಿತೀವಿ. ಹಾಗೆ ಇದು ರಾಶಿಗಳ ವಿಧಾನ ಮತ್ತು ಆದಾಯದ ಸಿದ್ಧಾಂತ ಅನ್ನುವಂಥ ಹೆಸರನ್ನು ಕೂಡ ನಾವು ಕರೆಯೋದನ್ನು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟು, ಸಮಗ್ರ ಅರ್ಥಶಾಸ್ತ್ರದ ವಿಧಗಳು. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ವಿಧಗಳಿದ್ದಾವೆ ಅಂತ ನಾವು ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ 3 ವಿಧಗಳನ್ನ ನಾವು
ಕಾಣ್ಬೋದಾಗಿರುತ್ತೆ. ಒಂದು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಎರಡನೇದು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಮೂರನೇದು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂದರೆ ಸ್ಥಿರವಾಗಿ ನಾವು ಸಮಗ್ರ ವಿಶ್ಲೇಷಣೆಯನ್ನು ಮಾಡುವಂಥದ್ದು. ಇಲ್ಲಿ ಯಾವುದೇ ಬದಲಾವಣೆಗಳು ಅಥವಾ ಹೋಲಿಕೆಗಳನ್ನ ನಾವು ಮಾಡೋದಿಲ್ಲ. ಅಂದರೆ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂಥ ಚಲಪರಿಮಾಣಗಳಿಂದಾಗಿ ಹೇಗೆ ಸಮತೋಲನ ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಅಧ್ಯಯನ ಮಾಡ್ತೀವಿ ಅಂತ. ಅಂದರೆ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿರುವಂಥ ಚಲಪರಿಮಾಣಗಳು ಅಂತಂದರೆ ಒಟ್ಟು ಹೂಡಿಕೆ, ಒಟ್ಟು ಉತ್ಪಾದನೆ, ಒಟ್ಟು ಆದಾಯ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಇವುಗಳನ್ನ ನಾವು ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಚಲಪರಿಮಾಣಗಳು ಅಂತ ಹೇಳಿ ಕರಿತೀವಿ. ಇವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೇಗೆ ಸಮತೋಲನವನ್ನು ಸಾಧಿಸ್ತವೆ ಅಂತ ಹೇಳಿ ನಾವು ಅಧ್ಯಯನ ಮಾಡೋದನ್ನು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವುದೇ ಹೋಲಿಕೆಗಳಿಗಾಗಲಿ ಅಥವಾ ಆ ಬದಲಾವಣೆಗಳನ್ನ ಅಧ್ಯಯನ ಮಾಡೋದಕ್ಕಾಗಲಿ ಅವಕಾಶ ಇರೋದಿಲ್ಲ. ಬದಲಾಗಿ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಒಟ್ಟಾರೆ ಚಲಪರಿಮಾಣಗಳಿಂದಾಗಿ ಹೇಗೆ ಸಮತೋಲನ ಉಂಟಾಗುತ್ತೆ ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು ಎರಡನೇದು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ. ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಇಲ್ಲಿ ಹೆಸರು ಹೇಳ್ತದೆ ತುಲನಾತ್ಮಕ. ತುಲನಾತ್ಮಕ ಅಂದರೆ ಹೋಲಿಕೆ ಅಂತ ಹೇಳಿ. ಹೋಲಿಕೆ ಅಂದರೆ ನೋಡಿ, ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಹಲವು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಗಳನ್ನು ಹೋಲಿಕೆ ಮಾಡುವಂಥದ್ದು. ಅಂದರೆ ಇಡೀ ಆರ್ಥಿಕತೆಗೆ ಸಂಬಂಧಿಸಿದ ಚಲಪರಿಮಾಣಗಳು ಬದಲಾಗ್ತಾನೆ ಇರ್ತವೆ. ಹೆಸರು ಹೇಳ್ತಾ ಇದೆ ಚಲಪರಿಮಾಣಗಳು, ಅಂದರೆ ಅವು ಬದಲಾಗ್ತಾ ಇರುವಂಥದ್ದು. ಈ ಚಲಪರಿಮಾಣಗಳು ಬದಲಾದಂತೆ ಸಮತೋಲನದ ಮಟ್ಟ ಕೂಡ ಏನಾಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಹಾಗಾಗಿ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ನಾವು ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ವಿವಿಧ ಸಮಯ ಬಿಂದುಗಳಲ್ಲಿ ಹೇಗೆ ಸಮತೋಲನ ಸಾಧನೆಯಾಗುತ್ತೆ ಅನ್ನೋದನ್ನು ಅಧ್ಯಯನವನ್ನು ಮಾಡ್ತೀವಿ ಅಂತ. ಅಂದರೆ ಚಲಪರಿಮಾಣಗಳು ಬದಲಾದಂತೆ ಇಲ್ಲಿ ಸಮತೋಲನದ ಮಟ್ಟ ಕೂಡ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಇರುತ್ತೆ ಅಂತ. ಈ ಚಲಪರಿಮಾಣಗಳು ಕದಲ್ದಂಗೆ ಸಮತೋಲನದ ಮಟ್ಟ ಕೂಡ ಕದಲ್ತಾ ಇರುತ್ತೆ. ಅದು ಮೇಲ್ಮಟ್ಟಕ್ಕೆ ಹೋಗ್ಬೋದು ಅಥವಾ ಕೆಳಮಟ್ಟಕ್ಕೆ ಇಳಿಬೋದಾಗಿರುತ್ತೆ. ಈ ರೀತಿಯಾಗಿ ವಿವಿಧ ಸಮಯ ಬಿಂದುವಿನಲ್ಲಿ ಸಮತೋಲನದ ಮಟ್ಟವನ್ನು ನಾವು ಅಧ್ಯಯನ ಮಾಡೋದನ್ನು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ಇಲ್ಲಿ ಕೇವಲ ಹೋಲಿಕೆಯನ್ನು ಮಾಡ್ತೀವಿ ಬಿಟ್ಟರೆ ಒಂದು ಚಲಪರಿಮಾಣ ಬದಲಾದಂಗೆ ಸಮತೋಲನ ಯಾವ ಪ್ರಮಾಣದಲ್ಲಿ ಬದಲಾಯಿತು ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡೋದಿಲ್ಲ. ಬದಲಾಗಿ ಚಲಪರಿಮಾಣಗಳು ಬದಲಾದಂತೆ ಸಮತೋಲನದ ಮಟ್ಟ ಹೇಗೆ ಬದಲಾಗುತ್ತೆ ಅನ್ನೋದನ್ನಷ್ಟೇ ನಾವು ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಅಧ್ಯಯನವನ್ನು ಮಾಡಿದ್ರೆ ಅದನ್ನು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ವಿವಿಧ ಸಮಯ ಬಿಂದುಗಳಲ್ಲಿ ಚಲಪರಿಮಾಣಗಳ ಮಟ್ಟದ ಬದಲಾವಣೆಯಿಂದ ಸಮತೋಲನದ ಮಟ್ಟ ಹೇಗೆ ಕದಲಿತು ಅನ್ನೋದನ್ನು ಅಧ್ಯಯನ ಮಾಡೋದನ್ನು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಮೂರನೇದು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಇಲ್ಲಿ ಹೆಸರೇ ಹೇಳ್ತಾ ಇದೆ ಚಲನಾತ್ಮಕ. ಚಲನಾತ್ಮಕ ಅಂದರೆ ನಾವು ಸ್ಥಿರಾತ್ಮಕದಲ್ಲಿ ಏನು ಮಾಡ್ತಾ ಇದ್ವಿ, ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಆದರೆ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಚಲಪರಿಮಾಣಗಳು ಬದಲಾದ ಪ್ರಮಾಣದಿಂದಾಗಿ ಸಮತೋಲನದ ಮಟ್ಟದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಸಮತೋಲನದ ಮಟ್ಟ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಯಾವ್ದು ಕಾರಣ ಆಗಿರುತ್ತೆ, ಚಲಪರಿಮಾಣಗಳು ಕಾರಣ ಆಗಿರ್ತವೆ ಅಂತ. ಆ ಚಲಪರಿಮಾಣಗಳು ಬದಲಾಗಿದ್ದರಿಂದಾಗಿ ಸಮತೋಲನದ ಮಟ್ಟದ ಪ್ರಮಾಣದ ಮೇಲೆ ಯಾವ ರೀತಿಯ ಬದಲಾವಣೆ ಉಂಟಾಗುತ್ತೆ ಅನ್ನೋದನ್ನು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ಅಂತೇಳಿ. ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಈ ಮೂರು ವಿಶ್ಲೇಷಣೆಗಳು ಕೂಡ ಸಮಗ್ರ ಅರ್ಥಶಾಸ್ತ್ರದ ವಿಧಗಳಾಗಿದ್ದು ಅತಿ ಮುಖ್ಯವಾದಂಥ ಅಂಶಗಳಾಗಿದ್ದಾವೆ ಅಂತ. ಮತ್ತೊಮ್ಮೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿರುವಂತಹ ವಿವಿಧ ಆರ್ಥಿಕ ಚಲಪರಿಮಾಣಗಳಿಂದ ಸಮತೋಲನದ ಮಟ್ಟ ಹೇಗೆ ಏರ್ಪಡುತ್ತೆ ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಎರಡನೇದು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂದರೆ ಹಲವಾರು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣಾ ಬಿಂದುಗಳನ್ನ ಇಟ್ಕೊಂಡು
ಅದು ಹೇಗೆ ಸಮತೋಲನ ಮಟ್ಟ ಬದಲಾವಣೆ ಆಗಿದೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಇದ್ದಂತಹ ಸಮತೋಲನ ಮಟ್ಟ ಮತ್ತೊಂದು ನಿರ್ದಿಷ್ಟ ಬಿಂದುವಿನಲ್ಲಿ ಯಾವ ಮಟ್ಟಕ್ಕೆ ಚಲಿಸಿದೆ ಅನ್ನೋದನ್ನಷ್ಟೇ ಅಧ್ಯಯನ ಮಾಡ್ತೀವಿ. ಇಲ್ಲಿ ಒಂದು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಗೂ ಮತ್ತೊಂದು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಗೂ ಹೋಲಿಕೆಯನ್ನು ಮಾಡೋದ್ರ ಮೂಲಕ, ಈ ತುಲನಾತ್ಮಕ ಅನ್ನುವಂಥ ಪದ ಹೋಲಿಕೆ ಅನ್ನುವಂಥದ್ದನ್ನು ಸೂಚಿಸುತ್ತೆ ಅಂತ ಹೇಳಿ, ಹೋಲಿಕೆಯನ್ನು ಮಾಡೋದ್ರ ಮೂಲಕ ನಾವು ಅಧ್ಯಯನ ಮಾಡ್ತೀವಿ. ಆದರೆ ಇಲ್ಲಿ ಸಮತೋಲನದ ಮಟ್ಟ ಕದಲೋದಕ್ಕೆ ಚಲಪರಿಮಾಣಗಳು ಹೇಗೆ ಕಾರಣ ಆಗ್ತವೆ ಅನ್ನುವಂಥ ಸಂಬಂಧವನ್ನು ನಾವು ಅಧ್ಯಯನ ಮಾಡೋದಿಲ್ಲ, ಬದಲಾಗಿ ಕೇವಲ ಸಮತೋಲನದ ಮಟ್ಟದ ಬದಲಾವಣೆಯನ್ನಷ್ಟೇ ಅಧ್ಯಯನವನ್ನು ಮಾಡ್ತೀವಿ ಅಂತ. ನೆಕ್ಸ್ಟ್ ಮೂರನೇದು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಅಂದರೆ ಚಲಪರಿಮಾಣಗಳು ಬದಲಾದಂತೆ ಸಮತೋಲನದ ಮಟ್ಟ ಕೂಡ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ಹಿಂದಿನ 2 ಸ್ಥಿರಾತ್ಮಕ ವಿಶ್ಲೇಷಣೆಗಳಲ್ಲೂ ನಾವು ಚಲಪರಿಮಾಣಗಳಿಗೂ ಮತ್ತು ಸಮತೋಲನ ಮಟ್ಟಕ್ಕೂ ಇರುವಂತಹ ಸಂಬಂಧವನ್ನು ಅಧ್ಯಯನ ಮಾಡೋದಿಲ್ಲ. ಆದರೆ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಚಲಪರಿಮಾಣಗಳ ಬದಲಾವಣೆಯಿಂದ ಹೇಗೆ ಸಮತೋಲನ ಮಟ್ಟ ಕೂಡ ಬದಲಾಯಿತು ಅನ್ನೋದನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತಹ ಸಮಗ್ರ ಅಧ್ಯಯನ ಆಗಿರುತ್ತೆ ಅಂತ. ಇನ್ನೂ ನಾವು ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಕ್ಲಾಸ್ ರೂಮ್ನಲ್ಲಿ 40 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ನಾವು ಭಾವಿಸಿದ್ರೆ, ಒಟ್ಟಾರೆ ವಿದ್ಯಾರ್ಥಿಗಳ ಫಲಿತಾಂಶ ಅಂದರೆ 40 ಜನದಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ, 100% ರಿಸಲ್ಟ್ ಬಂದಿದೆ ಅಂತಂದರೆ ಅದನ್ನು ನಾವೇನು ಅಂತೀವಿ, ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಆ 100% ರಿಸಲ್ಟ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಕೇವಲ ಒಬ್ಬ ವಿದ್ಯಾರ್ಥಿಯ ಫಲಿತಾಂಶವನ್ನು ನಾವು ಅನಲೈಸ್ ಮಾಡೋದಾದರೆ, ವಿಶ್ಲೇಷಣೆ ಮಾಡೋದಾದರೆ ನಾವು ಅದನ್ನು ಸೂಕ್ಷ್ಮ ಅಂತೇಳಿ ಕರಿತೀವಿ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಇಡೀ ಒಟ್ಟಾರೆ ಆರ್ಥಿಕತೆಗೆ ಸಂಬಂಧಿಸಿದಂತಹ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು.